ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರವೀಣ್ ಚಂದ್ರ ಜೈನ್, ಜನತಾದಳ ರಾಜ್ಯ ಜನತಾದಳದ ಪ್ರಧಾನ ಕಾರ್ಯದರ್ಶಿ. ಸರ್, ಇವತ್ತು ನೀವು ಸತ್ಯಯಾತ್ರೆ, ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಕೈಗೊಂಡಿದ್ದೀರಿ. ಅದರ ಉದ್ದೇಶ ಏನು? ಉದ್ದೇಶ ಏನು ಅಂತ ಕೇಳಿದ್ರೆ, ಈ ಧರ್ಮಸ್ಥಳ ಕ್ಷೇತ್ರ ಹಾಗೂ ಗೌರವಾನ್ವಿತ ಪೂಜ್ಯ ಡಿ ವೀರೇಂದ್ರ ಹೆಗ್ಗಡೆ ಅವರು ಅವರ ಬಗ್ಗೆ ಒಂದೇನೋ ಷಡ್ಯಂತ್ರ ನಡೀತಾ ಇದೆ, ಭಾಳಷ್ಟು ಸಮಯದಿಂದ ನಡೀತಾ ಇದೆ. ಇದು ಸರಿಯಲ್ಲ. ಕ್ಷೇತ್ರವನ್ನು ಅಪವಿತ್ರಗೊಳಿಸುವಂಥದ್ದು ಅಥವಾ ಅದರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವಂಥ ಒಂದು ಏನು ಇದೆ, ಅದನ್ನು ನಾವು ವಿರೋಧಿಸ್ತೇವೆ. ಹಾಗೂ ಪೂಜ್ಯ ಹೆಗ್ಗಡೆ ಅವರಿಗೆ, ಕ್ಷೇತ್ರಕ್ಕೆ, ಅವರ ಕುಟುಂಬಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಈ ಏನು ಪ್ರಕರಣಗಳಿದ್ದಾವೆ ಅದು ಪ್ರತ್ಯೇಕ, ಅದು ಕೇಸ್ಗೆ ಏನಾಗಬೇಕು ಆಗಬೇಕು. ಆದರೆ ಅದನ್ನು ಮುಂದಿಟ್ಟುಕೊಂಡು ಯಾವುದ್ಯಾವುದೋ ಕಾರಣಕ್ಕೆ ಬುರುಡೆ ಬಿಡುತ್ತಾ ಏನೇನೋ ಮಾಡ್ತಾ ಇದ್ದಾರೆ, ಅದು ಸರಿಯಲ್ಲ. ಅದರ ಬಗ್ಗೆ ಒಂದು ವಿಮರ್ಶೆ ಆಗಬೇಕು. ಇಡೀ ಹೆಗ್ಗಡೆಯವರ ಕುಟುಂಬಕ್ಕೆ ಒಂದು ನಾವು ನಿಮ್ಮ ಬೆಂಬಲಕ್ಕೆ ಇದ್ದೇವೆ ಅಂತ ತಿಳಿಸಲಿಕ್ಕೆ ಬೇಕಾಗಿ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಂದು ಜಾಥಾ ಬಂದಿದ್ದೇವೆ. ನಾನು ಪ್ರಾಪರ್ ಈ ಬೆಳ್ತಂಗಡಿ ತಾಲೂಕಿನವನಿಗೆ. ಸರ್, ನಾಳೆ BJP ಅವರು ಧರ್ಮಸ್ಥಳ ಚಲೋವನ್ನು ಇಟ್ಕೊಂಡಿದ್ದಾರೆ. ಇವತ್ತು ನೀವು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಕೈಗೊಂಡಿದ್ದೀರಿ. ಮೈತ್ರಿ ಆಗಿರೋ ಕಾರಣ ಒಟ್ಟಿಗೆ ಯಾಕೆ ಮಾಡ್ತಿಲ್ಲ ನೀವು? ಇಲ್ಲ, ನಾವು ಮೈತ್ರಿ ರಾಜಕೀಯ ವಿಚಾರದಲ್ಲಿ, ಚುನಾವಣೆ ಸಂದರ್ಭ ಅಥವಾ ಇನ್ನಿತರ ವಿಚಾರಗಳಲ್ಲಿ ಮೈತ್ರಿ ಇದ್ದೇ ಇದೆ. ಆದರೆ ಇಂಥ ಪ್ರತ್ಯೇಕ ವಿಚಾರಗಳಲ್ಲಿ ನಾವು BJPಯವರು ಅವ್ರದ್ದೇ ಆದಂಥ ವ್ಯವಸ್ಥೆಗಳಿರ್ತವೆ ಅಥವಾ ಅವ್ರದ್ದೇ ಆದಂಥ ಯೋಚನೆಗಳಿರ್ತವೆ. ನಾವು ಜಾತ್ಯತೀತ ಜನತಾದವರು ನಮ್ಮ ಅಸ್ತಿತ್ವವನ್ನು ನಾವು ಪ್ರತ್ಯೇಕವಾಗಿಯೇ ತೋರಿಸಬೇಕಾಗ್ತದೆ. ಚುನಾವಣೆಗಳಲ್ಲಿ ಮಾತ್ರ ಆ ಒಂದು ಹೊಂದಾಣಿಕೆಗಳು ಇರ್ತವೆ ಅಷ್ಟೇ. ಓಕೆ, ಅಂದರೆ ನಿಮ್ಮ ಈ ಒಂದು ಯಾತ್ರೆ ಮುಖಾಂತರ ನೀವು ಯಾವ ಸಂದೇಶವನ್ನು, ಯಾವ ಆಗ್ರಹವನ್ನು ಸರ್ಕಾರದಲ್ಲಿ ಇಡ್ತೀರಾ? ಸರ್ಕಾರ ಏನೋ SIT ರಚನೆ ಮಾಡಿದೆ, ಆ ಮೂಲಕ ಏನು ಸತ್ಯ ಹೊರಗೆ ಬರ್ತದೆ ಅದು ಪ್ರತ್ಯೇಕ ವಿಚಾರ. ನಾವು ಆದಷ್ಟು ಶೀಘ್ರ ಅದನ್ನು SIT ರಿಪೋರ್ಟನ್ನು ಬಹಿರಂಗಪಡಿಸಬೇಕು. ಹಾಗೂ ಪೂಜ್ಯ ಹೆಗ್ಗಡೆಯವರು ಹಾಗೂ ಧರ್ಮಸ್ಥಳ ಕ್ಷೇತ್ರಕ್ಕೆ ಸರಿಯಾದ ಒಂದು ನಿಟ್ಟಿನಲ್ಲಿ ಈ ಒಂದು ಏನು ಅವರು ಶೋಷಣೆ ಮಾಡ್ತಾ ಇದ್ದಾರೆ ಅಥವಾ ಏನು ಬೇಕಾದಂತೆ ಬೇಕಾಬಿಟ್ಟಿ ಮಾತುಗಳನ್ನು ಆಡ್ತಾ ಇದ್ದಾರೆ, ಅಂಥವರ ಮೇಲೆ ಸೂಕ್ತ ಕ್ರಮವನ್ನು, ಕಾನೂನು ಕ್ರಮವನ್ನು ಸರ್ಕಾರ ತೆಗೆದುಕೊಳ್ಳುವಲ್ಲಿ ಹಿಂಜರಿಬಾರ್ದು. ಈಗಾಗಲೇ ಮುಂದುವರಿತಾ ಇದ್ದಾರೆ. ಅದನ್ನು ಆದಷ್ಟು ಶೀಘ್ರ ಆ್ಯಕ್ಷನ್ ತಗೊಂಡು ಅವರ ಮೇಲೆ ಕಾನೂನು ಕ್ರಮ ತಗೊಂಡು ಈ ರಾಜ್ಯದ, ದೇಶದ ಜನತೆಗೆ ಸರಿಯಾದ ಒಂದು ಮಾಹಿತಿ, ಕ್ಷೇತ್ರದ ಬಗ್ಗೆ ಯಾವುದೇ ಅವಹೇಳನಕಾರಿ ವಿಚಾರಗಳನ್ನು ಹೇಳದೆ ಕ್ಷೇತ್ರವನ್ನು, ಧರ್ಮವನ್ನು ಉಳಿಸತಕ್ಕಂಥ ಒಂದು ಕೆಲಸವನ್ನು ಈ ಮೂಲಕ ಸರ್ಕಾರ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಸರ್, BJP ಅವರು NIA ರಚನೆ ಮಾಡಬೇಕು ಅಂತ ಆಗ್ರಹ ಮಾಡ್ತಿದ್ದಾರೆ. ಹಾಗೆ ನಿಮ್ಮ ಕಡೆಯಿಂದ ಯಾವುದಾದ್ರು ಆಗ್ರಹ ಇದೆಯಾ? ಇಲ್ಲ, ಅದು ಅವರ ನಿಲುವು, ಆ ಪಕ್ಷದ ನಿಲುವು ಆ ರೀತಿ. ಈ ಪಕ್ಷದ ನಿಲುವು ಏನು ಅನ್ನತಕ್ಕಂಥದ್ದನ್ನು ಕುಮಾರಸ್ವಾಮಿ ಅವರು, ನಮ್ಮ ನಾಯಕರು ಹೇಳ್ತಾರೆ. SIT ತನಿಖೆ ಮೂಲಕ ಏನು ಸತ್ಯ ಹೊರಗೆ ಬರಬೇಕು ಕೇಸ್ನ ಬಗ್ಗೆ, ಅದು ಬರಲಿ. ಅದಕ್ಕೂ ಈ ಮೊದಲನೇ ಕೇಸಿಗೂ ಏನಿಲ್ಲ. ಇದೇನೋ ಒಬ್ಬ ಹೇಳಿದ ಅಂತೇಳಿ SIT ರಚನೆ ಮಾಡಿದ್ದಾರೆ. ಯೋಚನೆ ಮಾಡಬೇಕಿತ್ತು. ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡುವಂಥ ವ್ಯವಸ್ಥೆ ಆಗಿದೆ ಅದರಲ್ಲಿ. ಆದರೆ ಅದರಿಂದ ಒಂದು ಒಳ್ಳೆಯ ರಿಸಲ್ಟ್ ಅಥವಾ ಒಳ್ಳೆಯ ವರದಿ ಸಿಗ್ತದಂತಾದರೆ, ಈ ದುಷ್ಟಕೂಟವನ್ನು ಭೇದಿಸುವಂಥ ಒಂದು ವರದಿ ಬರುವಂಥ ಲಕ್ಷಣ ಕಾಣ್ತಾ ಇದೆ. ಬರ್ತದಾದರೆ ಒಳ್ಳೆಯದೇ, ಮಾಡಲಿ. ಕೆಲವರ ಆರೋಪದ ಪ್ರಕಾರ ದೇವಸ್ಥಾನಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ ಅಂತ, ನಿಮ್ಮ ಆರೋಪ ಏನು? ಇಲ್ಲ, ಅದಲ್ಲದೇ ಇದ್ದರೆ ಅವರು ಬಾಯಿಗೆ ಬಂದಾಗಿ ದೇವಸ್ಥಾನದ ಬಗ್ಗೆ ಅಥವಾ ದೇವಸ್ಥಾನ ಅದು ಹೆಗ್ಗಡೆ ಕುಟುಂಬದವ್ರದ್ದು ಅಲ್ಲ, ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ಹೆಗ್ಗಡೆಯವರ ಬಗ್ಗೆ ಏನೇನೋ ಮಾತುಗಳನ್ನು ಹೇಳ್ತಾರೆ. ನಾವು ಆ ಪೂಜ್ಯರ ಬಗ್ಗೆ ನಾವು ಭಾಳಷ್ಟು ಗೌರವವನ್ನು ಹೊಂದಿದ್ದೇವೆ. ಇಲ್ಲಿ ಇಡೀ ಜಿಲ್ಲೆ ಮಾತ್ರ ಅಲ್ಲ, ತಾಲೂಕು ಮಾತ್ರ ಅಲ್ಲ, ಜಿಲ್ಲೆ ಮಾತ್ರ ಅಲ್ಲ, ರಾಜ್ಯದ ಮಟ್ಟಿಗೂ ಅವರು ಭಾಳ ಗೌರವಾನ್ವಿತರು. ಆದ್ದರಿಂದ ದೇಶದಲ್ಲಿ ಅವರೊಂದು ಉನ್ನತ ಸ್ಥಾನವನ್ನು ಹೊಂದಿರತಕ್ಕಂಥವರು. ಅವರ ಈ ಧರ್ಮಸ್ಥಳ ಕ್ಷೇತ್ರದ ಅವರ ನೇತೃತ್ವದಲ್ಲಿ ಆಗತಕ್ಕಂಥ ಸಾಮಾಜಿಕ ಕಾರ್ಯಕ್ರಮಗಳು, ಸಮಾಜಕ್ಕೆ ನೀಡಿರ್ತಕ್ಕಂಥ ಏನು ಒಂದಷ್ಟು ವಿಚಾರಗಳಿದ್ದಾವೆ, ಅದನ್ನು ನೋಡಿಕೊಂಡು ಮೋದಿಯವರು ಅವರಿಗೆ ರಾಜ್ಯಸಭೆಯನ್ನು ಒಂದು ಸದಸ್ಯತ್ವವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯೋಚನೆ ಮಾಡಬೇಕು ಅವರ ಬಗ್ಗೆ. ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗೌರವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯ ಬಗ್ಗೆ ಯಾರೋ ಒಬ್ಬ ಹಾದಿ ಬೀದಿಯಲ್ಲಿ ಹೋಗುವ ಮಾತಾಡುವಾಗ ಯೋಚನೆ ಮಾಡಬೇಕಿತ್ತು. ಇದು ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಅವರ ಬಗ್ಗೆ ಆದಷ್ಟು ಶೀಘ್ರ ಆ್ಯಕ್ಷನ್ ತಗೊಳ್ಬೇಕು. ಹಾಗೂ ಸಮಾಜಕ್ಕೆ, ಈ ರಾಷ್ಟ್ರದ ಜನತೆಗೆ ಸರಿಯಾದ ಒಂದು ಸಂದೇಶ ಹೋಗುವಾಗೆ ಸರ್ಕಾರ ಮಾಡಬೇಕು. ಧನ್ಯವಾದ.